ಕಸಾಯಿಯವರು, ಗುಜರಿ ವ್ಯಾಪಾರಿಗಳು, ಇವರಿಗೆ ಒಬ್ಬ ಮಾಲೀಕ ಇರ್ತಾನೆ. ಆ ಮಾಲೀಕನ ಮುಖಾಂತರ ಈ ಎಲ್ಲಾ ವ್ಯವಹಾರಗಳನ್ನ ನಡೆಯುತ್ತೆ. ಯಾಕಂದ್ರೆ ಅವರು ರಿಪಬ್ಲಿಕ್ ಕಾಂಡಕ್ಕೆ ಬೆಳಗ್ಗೆಯಿಂದ ನಿರಂತರ ವರದಿ ಮಾಡ್ತಿದೆ. ರಿಪಬ್ಲಿಕ್ ಕಾಂಡಕ್ಕೆ ಅಕ್ರಮ ಬಾಂಗ್ಲಾದೇಶದ ಪ್ರಜೆಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಢಾಕಾದಿಂದ ಬಂದಿದ್ದೇವೆ, ಅಕ್ರಮವಾಗಿ ಬಂದಿದ್ದೇವೆ. ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲಕ್ಕೆ ಬಂದು ಅಲ್ಲಿಂದ ಆಧಾರ್ ಕಾರ್ಡ್, ಐಡಿ ಕಾರ್ಡ್ ಎಲ್ಲವನ್ನ ಮಾಡಿಸಿಕೊಂಡು ಟ್ರೈನ್ ಮುಖಾಂತರ ಬೆಂಗಳೂರಿಗೆ ಬಂದಿದ್ದೇವೆ. ಈ ಒಂದು ಜಾಗವನ್ನ ನಾವು ಬಾಡಿಗೆ ಮುಖಾಂತರ ಪಡೆದಿದ್ದೇವೆ. ತಿಂಗಳಿಗೆ ಇಷ್ಟಂತ ನಾವು ಹಣ ಕೊಡ್ತೀವಿ ಜಾಗದ ಮಾಲೀಕನಿಗೆ ಅಂತ ರಿಪಬ್ಲಿಕ್ ಕಾಂಡಕ್ಕೆ ಸ್ಪಷ್ಟವಾಗಿ ಹೇಳಿದ್ರು. ಅದಾದ ನಂತರ ರಿಪಬ್ಲಿಕ್ ಕಾಂಡ ನಿರಂತರವಾಗಿ ವರದಿ ಮಾಡಿತ್ತು. ಜಾಗದ ಮಾಲೀಕರಿಗೆ ನಾವು ಭೇಟಿ ಆಯಿತು. ಜಾಗದ ಮಾಲೀಕರಿಗೆ ವಿಷಯವನ್ನ ತಿಳಿಸಿದ್ವಿ. ಕೂಡಲೇ ಜಾಗದ ಮಾಲೀಕ ತಪ್ಪನ್ನ ಅರಿವಾಗಿದೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಜಾಗವನ್ನ ಇಲ್ಲಿರುವಂತಹ ಅಕ್ರಮ ಬಾಂಗ್ಲಾದ ಮನೆಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ದೃಶ್ಯಗಳನ್ನ ನೋಡ್ತಿರಬಹುದು. ಇವರೆಲ್ಲ ಕಸಾಯಿಯವರು ನಗರದ ಕಸಗಳನ್ನು ತಂದು ಇಲ್ಲಿ ಬಂದು ಹಾಕೋರು, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋರು. ಸದ್ಯಕ್ಕೆ ಇದೀಗ ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ಒಂದ್ ಕಡೆ ಹಿಂದೂಪರ ಸಂಘಟನೆಗಳು ಖುಷಿ ವ್ಯಕ್ತಪಡಿಸಿದ್ದಾರೆ, ಮತ್ತೊಂದು ಕಡೆ ಪೊಲೀಸರು ಮೂವರನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಯಾಕಂದ್ರೆ ಬೆಳಗ್ಗೆಯಿಂದ ರಿಪಬ್ಲಿಕ್ ಕಾಂಡ ವರದಿ ಮಾಡಿತ್ತು. ಒಂದ್ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು, ಎಬ್ಗೋಡಿ, ಜಿಗಣಿ ಪೊಲೀಸರು, ಮತ್ತೊಂದು ಕಡೆ ಬನ್ನೇರುಘಟ್ಟ ಪೊಲೀಸರು ಎಲ್ಲರೂ ಬಂದು ಪರಿಶೀಲನೆ ಮಾಡಿದ್ರು. ಖುದ್ದಾಗಿ ಇನ್ಸ್ಪೆಕ್ಟರ್ ಬಂದು ಎಲ್ಲವನ್ನ ಮಾಹಿತಿಯನ್ನ ಪಡೆದುಕೊಂಡ್ರು. ಸದ್ಯಕ್ಕೆ ಮೂವರನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಆ ಮೂವರು ಸರಿಯಾಗಿ ವಿಚಾರಣೆ ಮಾಡಿದ್ರೆ ಎಷ್ಟು ಜನ ಇರಬಹುದು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದ್ ಕಡೆ ಇದು ವಿಚಾರಣೆ ಮಾಡಬೇಕಾಗತ್ತೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇಲ್ಲಿ ಹಿಂದೂ ಮುಖಂಡರಿದ್ರೆ ಅವ್ರನ್ನೆಲ್ಲ ಮಾತಾಡಿಸ್ತೀನಿ, ಕೇಳ್ತೀನಿ. ಸರ್, ರಿಪಬ್ಲಿಕ್ ಕಾಂಡ ನಿರಂತರವಾಗಿ ವರದಿ ಮಾಡಿತ್ತು, ಬಟ್ ಇದೀಗ ಏನ್ ಹೇಳ್ತೀವಿ? ಎಲ್ಲ ತೆರವು ಕಾರ್ಯಾಚರಣೆ ಆಗ್ತಿದೆ ಅಕ್ರಮ ಬಾಂಗ್ಲಾ ಮನೆಗಳನ್ನ. ಮೊದಲಿಗೆ ರಿಪಬ್ಲಿಕ್ ಚಾನೆಲ್ಗೆ ಧನ್ಯವಾದ ತಿಳಿಸ್ತೀವಿ. ಬೆಳಗ್ಗಿಂದ ನಿರಂತರವಾಗಿ ಮಾಡಿದ ಪ್ರತಿಫಲ ಇವತ್ತು ಎಲ್ಲ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಯಾವ ರೀತಿ ಇವ್ರ ಇದಾಗಿದೆ ಅಂದ್ರೆ ನೋಡಿ, ಹಸು ಕೊಂಬಿಗೆ ತ್ರಿವರ್ಣ ಧ್ವಜ ಪೇಂಟ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಗೋಮಾತೆಗೆ ಯಾವ ರೀತಿ ಅವಮಾನ ಮಾಡ್ತಾ ಇದ್ದಾರೆ ನೋಡಿ. ಈ ತರ ಒಂದಲ್ಲ ಎರಡಲ್ಲ, ಇವರು ನಿರಂತರವಾಗಿ ದೇಶವನ್ನು ಎಷ್ಟು ಹಾಳು ಮಾಡಬೇಕು ಅಷ್ಟು ಹಾಳು ಮಾಡಿದ್ದಾರೆ. ಇವತ್ತು ನಾವು ಮೊದಲು ಧನ್ಯವಾದ ನಿಮ್ಗೆ ರಿಪಬ್ಲಿಕ್ ಅವರಿಗೆ ಧನ್ಯವಾದ ತಿಳಿಸ್ತೀವಿ. ನಮಸ್ಕಾರ ರಿಪಬ್ಲಿಕ್ ಚಾನೆಲ್ನವ್ರಿಗೆ. ನಿಜವಾಗ್ಲೂ ಎಲ್ಲಾ ಚಾನೆಲ್ನವರು ಈ ರಿಪಬ್ಲಿಕ್ ಚಾನೆಲ್ನವ್ರು ನೋಡಿ ಕಲ್ತ್ಕೋಬೇಕು. ಯಾಕಂದ್ರೆ ಇವ್ರಿಗೊಬ್ಬರಿಗೆ ಅಲ್ಲ ದೇಶಾಭಿಮಾನ ಇರೋದು. ಎಲ್ಲಾ ಚಾನೆಲ್ಗಳು ಸತ್ಯವಾದ ವಿಷಯವನ್ನು ಪ್ರತಿ ಮನೆಗಳಿಗೂ ತಲುಪಿಸೋದಕ್ಕೆ ಇದಕ್ಕಾಗುತ್ತೆ. ಸಿದ್ದರಾಮಯ್ಯನವರೇ ನೋಡಿ, ಇಲ್ಲೂ ಅಕ್ರಮ ಬಾಂಗ್ಲಾದೇಶಿಗರನ್ನು ಓಡಿಸುವ ಕಾರ್ಯ ನಿರಂತರವಾಗಿ ನಡೀತಿದೆ. ನಿಮ್ ಸರ್ಕಾರ ಕೈ ಕುತ್ಕೊಂಡಿದೆ. ಇಲ್ಲಿ ಬಂದ್ಬಿಟ್ಟು ಆಮೇಲೆ ಇವರಿಗೆಲ್ಲ ನಾವು ಮನೆ ಕೊಡ್ತೀವಿ, ಕೋಟ್ರಾಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ತೆರಿಗೆ ಹಣದಿಂದ ನೀವು ಆಟ ಆಡೋಕ್ ಬರಬೇಡಿ. 25 ವರ್ಷದಿಂದ 113 ವಾರ್ಡ್ ಕೋಡಿಯಲ್ಲಿನಲ್ಲಿ ಪೌರ ಕಾರ್ಮಿಕರಿಗೆ ಮನೆಗಳ ಕೊಡದೆ ಅವ್ರನ್ನ ಓಡಿಸಿ ಕೋಟ್ರಾಸ್ ಕೊಡದೆ ಮಾಡಿದೀರಾ. ಮೊದಲು ಅವ್ರು ಕೊಡಿ, ಆಮೇಲೆ ನೀವು ವಿದೇಶಿನವರಿಗೆ, ಉಗ್ರರಿಗೆ, ದೇಶದ್ರೋಹಿಗಳಿಗೆ ಕೊಡ್ರಿ. ನಮ್ ದುಡ್ಡಲ್ಲಿ ನೀವು ಆಟ ಆಡೋದನ್ನ ನಿಲ್ಲಿಸಿ. ನಮ್ಮ ದುಡ್ಡು, ನಮ್ಮ ತೆರಿಗೆ, ನಮ್ಮ ಹಕ್ಕು. ವಿದೇಶಿನವರಿಗೆ, ಉಗ್ರರಿಗೆ ನಮ್ಮ ದುಡ್ಡುನಲ್ಲಿ ನೀವು ಆಟ ಆಡೋದನ್ನ ನಿಲ್ಲಿಸಿ ದಯವಿಟ್ಟು. ತುಂಬಾ ಖುಷಿ ಆಯಿತು. ಮತ್ತೆ ತುಂಬಾ ಥ್ಯಾಂಕ್ಸ್ ಕನ್ನಡ ನ್ಯೂಸ್ ಅವರಿಗೆ. ನಮಗೆ ಬಾಂಗ್ಲಾದೇಶ ಸಿಕ್ಕರು. ಇಷ್ಟಕ್ಕೆ ಅಲ್ಲ, ನೆಕ್ಸ್ಟ್ ಎಲ್ಲಾ ಸೆಡ್ಗಳು ಹೋಗ್ತೇವೆ, ಇದು ಬಿಡಂಗಿಲ್ಲ. ಎಲ್ಲಾ ಸೆಡ್ ಅಲ್ಲಿ ಎಲ್ಲಿರ್ತಾರ ಬಾಂಗ್ಲಾದೇಶರ್ನ ನಾವು ನಮ್ಮ ದೇಶದಿಂದ ಹೊರಗಡೆ ಕಳಿಸ್ತೇವೆ. 1 minute ಟಾಕಿಂಗ್. ಭಾರತ್ ಮಾತಾ ಕಿ ಜೈ. ನಮ್ ದೇಶ ಯಾವನಾರು ಮುಟ್ಟಕ್ ಬಂದ್ರೆ ಅಕ್ರಮವಾಗಿ ಇದೇ ಪರಿಸ್ಥಿತಿ ಎದುರಿಸ್ತೀರಾ. ಬೆಂಗಳೂರಲ್ಲಿ ಎಷ್ಟು ಜನ ಓನರ್ಸ್ಗಳಿದ್ದೀರಾ, ಲ್ಯಾಂಡ್ ಓನರ್ಸ್ಗಳು, ಇವಾಗ್ಲೇ ಒಂದು ಪಾಠ ಆಗಬೇಕು. ಈ ವಿಡಿಯೋ ನೋಡ್ಕೊಂಡು ಕಲ್ತ್ಕೊಳ್ಳಿ ಕನ್ನಡದಲ್ಲಿ. ಇನ್ನ ಯಾರಾದ್ರೂ ಇದಕ್ಕೆ ಹೆಚ್ಚು ಕಡಿಮೆ ನೀವು ಬಾಂಗ್ಲಾದೇಶದವ್ರಿಗೆ, ನುಸುಳುಕೋರರಿಗೆ, ಪಾಕಿಸ್ತಾನದವ್ರಿಗೆ ಬಾಡಿಗೆ ಕೊಟ್ರೆ ಇದೇ ತರ ನಿಮ್ JCB ಬರುತ್ತೆ. ತಿಳ್ಕೊಳ್ಳಿ, ಕಾನೂನು ಮುಖಾಂತರನೇ ಬಗೆಹರಿಸ್ತೀವಿ. ತುಂಬಾ ಖುಷಿ ಆಯ್ತು. ಬೆಳಗಿಂದ 3 ದಿವಸದಿಂದ ನಿದ್ಗಟ್ಕೊಂಡು ಕೆಲಸ ಮಾಡಿದ್ಕೆ ಹೆಮ್ಮೆ ಅನಿಸ್ತಾ ಇತ್ತು ನನ್ಗೆ ಮಾಡಿರೋ ಕೆಲಸಗಳಿಗೆ. ತುಂಬಾ ಖುಷಿ ವಿಚಾರ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ. ಯಾಕಂದ್ರೆ ಹಿಂದೂಪರ ಸಂಘಟನೆಗಳು ತುಂಬಾ ಖುಷಿ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕಾಂಡ ನಿರಂತರವಾಗಿ ಕಳೆದ 2 ದಿನಗಳಿಂದ ಒಂದ್ ಕಡೆ ಇಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿತ್ತು, ಮೆಗಾ ಆಪರೇಷನ್ ಮಾಡಿತ್ತು. ತುಂಬಾ ಜನ ಬಾಂಗ್ಲಾದವರು ಇದ್ದಾರೆ ಎಂಬುದು ಗೊತ್ತಾಯಿತು. ಅದಾದ ನಂತರ ಸ್ಟೋರಿ ಸುದ್ದಿ ಹೋದ ನಂತರ ಮತ್ತೆ ಬೆಳಿಗ್ಗೆ ಬಂದು ಇಲ್ಲಿ ಜನರನ್ನ ವಿಚಾರಣೆ ಮಾಡಿದಾಗ ನಾವು ಢಾಕಾದಿಂದ ಬಂದಿದ್ದೇವೆ, ಸುಮಾರು ಜನ ಇದ್ದೇವೆ, ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಅವರ ಸಂಬಂಧಿಕರು ಕೆಲಸ ಮಾಡ್ತಿದ್ರೆ. ಇದು ಒಂದ್ ಕಡೆ ಆಂತರಿಕ ಭದ್ರತೆಗೆ ತುಂಬಾ ಒಂದ್ ಕಡೆ ಡೇಂಜರ್ ಇದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಂತ ಒಂದ್ ಕಡೆ ರಿಪಬ್ಲಿಕ್ ಕಾಂಡ ನಿರಂತರ ವರದಿ ಮಾಡಿತ್ತು. ಸ್ಥಳೀಯ ಪೊಲೀಸರು ಬಂದು ಪರಿಶೀಲನೆ ಮಾಡಿದ್ರು. ಸದ್ಯಕ್ಕೆ ಈಗ ಮೂವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದಾದ ನಂತರ ಜಾಗದ ಮಾಲೀಕನಿಗೆ ಗೊತ್ತಾಯಿತು. ಜಾಗದ ಮಾಲೀಕ ನಮ್ಮ ತಪ್ಪು ಅರಿವಾಗಿದೆ, ನಮ್ಮ ತಂದೆ ಜಾಗ ಈ ಒಂದು ಜಾಗವನ್ನು ಕೊಟ್ಟಿದ್ದಾರೆ, ಅವರಿಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ, ಇವರು ಅಕ್ರಮ ಬಾಂಗ್ಲಾದವರು ಅಂತ ನಮಗೆ ಗೊತ್ತೇ ಇರಲಿಲ್ಲ. ಇದೀಗ ನಮಗೆ ಗೊತ್ತಾಗಿದೆ, ನಿಮ್ಮ ವರದಿ ನೋಡಿ ನಮಗೆ ಗೊತ್ತಾಗಿದೆ. ಹೀಗಾಗಿ ನಾನು ಅಕ್ರಮ ಬಾಂಗ್ಲಾದವರ ಇರುವಂತಹ ಟೆಂಟ್ಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತೇವೆ ಅಂತ ಹೇಳಿದ್ರು. ಅದಾದ ನಂತರ ಇದೀಗ ತೆರವು ಕಾರ್ಯಾಚರಣೆ ಆಗಿದೆ. ಇದೇ ಮನೆಗಳು ಸಂಪೂರ್ಣ ಇದೀಗ ತೆರವು
ಕಾರ್ಯಾಚರಣೆ ಮಾಡಿದ್ದಾರೆ. ಎಲ್ಲಾ ಮನೆಗಳು ಪೀಸ್ ಆಗಿದ್ದಾವೆ. ಈ ಒಂದು ಭಾಗದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶರು ಇದ್ರು, ಇದೇ ಟೆಂಟಲ್ಲಿ ಇದ್ರು. ಬಟ್ ಅವರು ಓಡಿ ಹೋಗಿದ್ದಾರೆ ಬೆಳಗ್ಗೆ. ಯಾಕಂದ್ರೆ ರಿಪಬ್ಲಿಕ್ ಕಾಂಡ ವರದಿ ನಂತರ ಒಂದ್ ಕಡೆ ರಿಪಬ್ಲಿಕ್ ಕಾಂಡಕ್ಕೆ ಹೇಳಿಕೆ ಕೊಟ್ಟ ನಂತರ ಅವ್ರು ಗೊತ್ತಾಯ್ತು. ಕೆಲವರು ಓಡಿ ಹೋಗಿದ್ದಾರೆ, ಕೆಲವರು ಮೂವರನ್ನ ಸದ್ಯಕ್ಕೆ ಪೊಲೀಸರೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತು ಇಲ್ಲೆಲ್ಲ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಪಡೆದುಕೊಂಡಿದ್ದಾರೆ. ನಮ್ಮ ಅಧಿಕಾರಿಗಳು ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಂಬುದು ಒಂದ್ ಕಡೆ ಅನುಮಾನ ಮೂಡುತ್ತೆ. ಯಾಕಂದ್ರೆ ವಿದ್ಯುತ್ ಹೇಗೆ ಕೊಟ್ಟರು ಎಂಬುದು ಒಂದ್ ಕಡೆ ಅನುಮಾನ ಮೂಡುತ್ತೆ. ಸದ್ಯಕ್ಕೆ ಇದೀಗ ಈ ಒಂದು ಟೆಂಟ್ ಗಳನ್ನ ಇದೀಗ ತೆರವು ಕಾರ್ಯಾಚರಣೆ ಮಾಡಿದರೆ ಇದೇ ಭಾಗದಲ್ಲಿ ಒಂದ್ ಕಡೆ ಅಕ್ರಮ ಬಾಂಗ್ಲಾದವರು ನೆಲೆಸಿದ್ರು ಎಂಬುದು ಕಡೆ ಇಲ್ಲಿದ್ರು. ಹೀಗಾಗಿ ಇದೇ ಜಾಗದಲ್ಲಿ ಇದೀಗ ಜಾಗದ ಮಾಲೀಕ ಬಂದು ಜೆಸಿಪಿ ತಂದು ಇದೀಗ ತೆರವು ಕಾರ್ಯಾಚರಣೆ ಮಾಡಿದ್ದಾನೆ. ಸದ್ಯಕ್ಕೆ ಇದೀಗ ಇಲ್ಲಿಗೆ ಸ್ಟಾಪ್ ಆಗಿದೆ. ಮತ್ತೆ ಎಲ್ಲಿಯಾದ್ರೂ ಅಕ್ರಮ ಬಾಂಗ್ಲಾದವರು ಕಂಡು ಬಂದ್ರೆ ತೆರವು ಕಾರ್ಯಾಚರಣೆ ಮಾಡ್ತೀವಿ. ಎಲ್ಲ ಆಧಾರ್ ಕಾರ್ಡ್, ಐಡಿ ಕಾರ್ಡ್ ಗಳನ್ನ ಪರಿಶೀಲನೆ ಮಾಡ್ತೀವಿ. ಸದ್ಯಕ್ಕೆ ಈ ಒಂದು ಮೂವರ ಅಕ್ರಮ ಬಾಂಗ್ಲಾದೇಶರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ಮತ್ತು ಇನ್ನು ಉಳಿದವರು ಸುಮಾರು ಜನ ಬೇರೆ ಕಡೆ ಓಡಿ ಹೋಗಿದ್ದಾರೆ. ಅವರಿಗೂ ಪತ್ತೆ ಹಚ್ಚಿ ಒಂದ್ ಕಡೆ ವಶಕ್ಕೆ ಪಡೆದುಕೊಳ್ಳಬೇಕು. ಅವರನ್ನ ನಮ್ಮ ದೇಶ ಬಿಟ್ಟು ಅವರ ದೇಶಕ್ಕೆ ಕಳಿಸಬೇಕು ಎಂಬುದು ಕಡೆ ಒತ್ತಾಯವಾಗಿದೆ. ಇಲ್ಲಿ ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ಜನ ಬಂದು ಒಂದ್ ಕಡೆ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕಾಂಡಕ್ಕೆ ಧನ್ಯವಾದ ಅಂತ ತಿಳಿಸಿದ್ರೆ. ಯಾಕಂದ್ರೆ ಇದು ನಿರಂತರ ವರದಿಯಿಂದ ಒಂದ್ ಕಡೆ ಯಶಸ್ವಿಯಾಗಿದೆ ಕಾರ್ಯಾಚರಣೆ. ಅಕ್ರಮ ಬಾಂಗ್ಲಾದವರು ಇದೀಗ ಪೊಲೀಸರು ವಶಕ್ಕಾದ್ರೆ ಅವರ ಮನೆಗಳನ್ನ ನೆಲಸಮವಾಗಿದೆ. ಯಾಕಂದ್ರೆ ರಿಪಬ್ಲಿಕ್ ಕಾಂಡ ನಗರದ ಹಲವು ಕಡೆ ಹೋಗಿ ಒಂದ್ ಕಡೆ ಮೇಘಾ ಅಕ್ರಮ ಬಾಂಗ್ಲಾದೇಶರ ಬಗ್ಗೆ ಸುದ್ದಿ ಬಿತ್ತನೆ ಮಾಡುತ್ತೆ. ಸರ್ಕಾರಕ್ಕೆ ಎಚ್ಚರಿಸುವ ಕೆಲಸಕ್ಕೆ ರಿಪಬ್ಲಿಕ್ ಕಾಂಡ ಮಾಡ್ತಿದೆ. ಬಟ್ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಒಂದ್ ಕಡೆ ಬಾರ್ಡರ್ ಕ್ರಾಸ್ ದಾಟಿ ಬರ್ತಾರೆ ಅಂದ್ರೆ ಏನ್ ಅರ್ಥ, ನಮ್ಮ ಅಧಿಕಾರಿಗಳು, ನಮ್ಮ ಮಿಲಿಟರಿ ಏನ್ ಮಾಡ್ತಿದೆ ಎಂಬುದು ಕಡೆ ಪ್ರಶ್ನೆ ಮಾಡುತ್ತೆ. ಮತ್ತು ಅವರೆಲ್ಲ ಟ್ರೈನ್ ಅಲ್ಲಿ ಬರ್ತಾರೆ. ಮತ್ತೊಂದ್ ಕಡೆ ವೆಸ್ಟ್ ಬೆಂಗಾಲ್ ಅವರಿಗೆ ಹಾಟ್ ಸ್ಪಾಟ್, ಅಲ್ಲೆಲ್ಲ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಅಲ್ಲಿ ಬ್ರೋಕರ್ಗಳು ಜಾಸ್ತಿ ಇದ್ದಾರೆ ಎಂಬುದು ಕಡೆ ಹೇಳಲಾಗ್ತದೆ. ಆ ಬ್ರೋಕರ್ಗೆ 10,000 ಕೊಟ್ಟರೆ ನಿಮಗೆ ಎಲ್ಲಾ ಐಡಿ ಕಾರ್ಡ್ ಗಳನ್ನ ಮಾಡಿಕೊಡ್ತಾರೆ. ಆ ಒಂದು ಐಡಿ ಕಾರ್ಡ್ ಗಳನ್ನ ಮುಖಾಂತರ ಇಲ್ಲಿಗೆ ತರ್ತಾರೆ. ಅವ್ರನ್ನ ವಿಚಾರಿಸಿದಾಗ, ರಿಪಬ್ಲಿಕ್ ಕಾಂಡ ಅವ್ರಿಗೆ ವಿಚಾರಿಸಿದಾಗ ಅವರ ಊರು ಯಾವುದಂತ ಕೇಳಿದ್ರೆ ವೆಸ್ಟ್ ಬೆಂಗಾಲ್, ತಾಲೂಕು ವೆಸ್ಟ್ ಬೆಂಗಾಲ್, ಜಿಲ್ಲಾ ವೆಸ್ಟ್ ಬೆಂಗಾಲ್, ರಾಜ್ಯ ವೆಸ್ಟ್ ಬೆಂಗಾಲ್ ಅಂತಾರೆ. ಬಟ್ ಅವ್ರಿಗೆ ಸ್ಪಷ್ಟತೆ ಇಲ್ಲ. ಯಾರ್ದೋ ಆಧಾರ್ ಕಾರ್ಡ್, ಐಡಿ ಕಾರ್ಡ್ ತೆಗೆದುಕೊಂಡು ಬಂದು ಅವರು ಇಲ್ಲಿ ನೆಲ ಊರಿದ್ದಾರೆ. ಹೀಗಾಗಿ ತುಂಬಾ ಒಂದ್ ಕಡೆ ಆಂತರಿಕ ಭದ್ರತೆಗೆ ಇದೊಂದು ಪೆಟ್ಟು ಕೊಡಬಹುದು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಅವರ ಫ್ಯಾಮಿಲಿಗಳಾಯ್ತು ಅಪಾರ್ಟ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಿದ್ರೆ, ಒಂದ್ ಕಡೆ ಗ್ಯಾಸ್ ರೀಫಿಲಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ರೆ, ಈಗ ಹಲವಾರು ಕಡೆ ನಗರದಲ್ಲಿ ವರ್ಕ್ ಮಾಡ್ತಿದ್ರೆ. ಇವರೆಲ್ಲ ಚಿಂದಿ ಆಯೋರು, ಗುಜರಿ ವ್ಯಾಪಾರಿಗಳು. ಯಾಕಂದ್ರೆ ಇಲ್ಲಿಗೆ ಒಬ್ಬ ಮಾಲೀಕ ಅಂತ ಇರ್ತಾನೆ. ಆ ಮಾಲೀಕ ಹೇಳಿದಾಗ ಇವರು ಕೆಲಸ ಮಾಡ್ತಾರೆ. ಇಲ್ಲಿಂದ ಅವರು ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಇವರು ಕಸದ ಆಯ್ದ ಕಸಗಳನ್ನ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಸುತ್ತಮುತ್ತ ಈ ಎಲೆಕ್ಟ್ರಾನಿಕ್ ಸುತ್ತಮುತ್ತ ಸುಮಾರು 1,000ಕ್ಕೂ ಹೆಚ್ಚು ಅಕ್ರಮವಾಗಿ ಬಾಂಗ್ಲಾದವರು ಇದ್ದಾರಂತ ಹೇಳಲಾಗ್ತದೆ. ಸದ್ಯಕ್ಕೆ ಇದೀಗ ಪೋಡು ಎಂಬ ಗ್ರಾಮದಲ್ಲಿ ಸುಮಾರು ಈಗ 10ಕ್ಕೂ ಹೆಚ್ಚು ಜನ ಇದ್ದುದು ಕಂಡು ಬಂದಿದೆ. ಈಗ ಮೂವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಹಲವಾರು ಬಗ್ಗೆ ಇನ್ನು ಓಡಿ ಹೋಗಿದ್ದಾರೆ. ಅವ್ರ ಬಗ್ಗೆ ಪೊಲೀಸರು ಒಂದ್ ಕಡೆ ಪರಿಶೀಲನೆ ಮಾಡಬೇಕಾಗತ್ತೆ. ಎಲ್ಲಿ ಈ ತರ ಹುಡುಕ್ಬೇಕಾಗತ್ತೆ. ಮತ್ತೆ ಈ ಮೂವರನ್ನ ವಶಕ್ಕೆ ಪಡೆದುಕೊಂಡವರ ವಿಚಾರಣೆ ಮಾಡಬೇಕಾಗತ್ತೆ. ಎಲ್ಲಿಂದ ಬಂದಿದ್ದು, ನಿಮ್ಮ ಮುಖಂಡ ಯಾರು, ಯಾರು ಬ್ರೋಕರು, ಯಾರು ಕಳಿಸಿದ್ದು, ಅಲ್ಲಿಂದ ಹೇಗೆ ಬಂದಿದ್ದು ಎಲ್ಲ ವಿಚಾರಣೆ ಮಾಡಬೇಕಾಗತ್ತೆ. ಇದು ಆಂತರಿಕ ಭದ್ರತೆ ದೃಷ್ಟಿಯಿಂದ ಇದು ಒಂದ್ ಕಡೆ ವಿಚಾರಣೆ ಅಂದ್ರೆ ಕಠಿಣವಾಗಿ ಕಾನೂನಿನ ರೀತಿಯ ಶಿಕ್ಷೆ ಆಗಬೇಕು. ಅವರನ್ನ ಅವರ ದೇಶಕ್ಕೆ ಕಳಿಸಬೇಕೆಂಬುದು ಇಲ್ಲಿನ ಹಿಂದೂ ಪರ ಸಂಘಟನೆಗಳ ಒತ್ತಾಯವಾಗಿದೆ ಮತ್ತು ರಿಪಬ್ಲಿಕ್ ಕಾಂಡದ ಒತ್ತಾಯವಾಗಿದೆ.